ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ದು ರೈತರ ಚಾನಲ್. ರೈತರಿಗೆ ವಿಶೇಷ ವಿಡಿಯೋ ಕೊಡ್ತೀನಿ ಅಂತ ನಾ ಸಾಕಷ್ಟು ಬಾರಿ ರೈತರಿಗೆ ಇದ್ದೆ. ಅದರಲ್ಲಿ ಇವತ್ತೊಂದು ವಿಶೇಷ ಏನಪ್ಪಾ ಅಂದ್ರೆ ನೀವು ಔಡ್ಲ ಈಗಾಗಲೇ ಕಟಾವಿಗೆ ಬಂದೈತಿ. ಆದ್ರೆ ಈ ಔಡ್ಲನ ಅವರು ಸಂಪೂರ್ಣವಾಗಿ ಮೇಲ್ಹೊಲ ಅಂತಾರೆ, ಕೆಲವು ಕಡೆ ಹೊರವಲ ಅಂತೀವಿ. ಅಂದ್ರೆ ಮಳೆ ಆಶ್ರಿತ ಪ್ರದೇಶದಲ್ಲಿ ಬೆಳೆದಂತ ಔಡ್ಲ. ಈ ಔಡ್ಲ ತಳಿ ಯಾವ್ದು ಮತ್ತೆ ಯಾವ ತರ ಬೆಳೆದ್ರಂತ ಕೇಳ್ಕೋಣ. ಸರ್ ನಮಸ್ತೆ ಸರ್, ನಿಮ್ಮ ಹೆಸರು ಸರ್? ನಮಸ್ತೆ, ನನ್ನ ಹೆಸರು ಉಮೇಶ್ ಅಂತ ಹೇಳಿ. ಹ್ಞೂ ಸರ್. ಕೊಪ್ಪಳ ತಾಲೂಕು, ಕೊಪ್ಪಳ ಜಿಲ್ಲಾ, ಬೆಟಗೇರಿ ಗ್ರಾಮ. ಇದು ಔಡ್ಲ ಹಾಕಿದ್ ನಾವು. ಸರ್ ಹೊರವಲ್ಲ ಸರ್ ಇದು. ಇದು ICH 5 ಅಂತಂದು ತಳಿ ಸರ್. ಹೊರವಲ್ಲ ಅಂದ್ರ ನೀರ್ ಬಿಡ, ನೀರಿಲ್ಲ ಸರ್, ನೀರಿಲ್ಲ, ಹೊರಭೂಮಿ. ಇದನ್ನ ಹಾಕಿದ್ವಿ ಸರ್ ಈ ಹೊಲಕ್ಕ ಟೆಸ್ಟ್ ಮಾಡಕ್ಕಾಗಿ. ಈಗ ಚೆನ್ನಾಗಿ ಬಂದೈತಿ ಸರ್ ಇದು ICH 5. ಇದು ICH 5 ತಳಿ. ICH 5 ಈಗ ನಾವು ಹೊರವಲ್ಕ ಹಾಕೋ ತಳಿಗಳು ಬೇರೆ, ನೀರಾವರಿಗೆ ಹಾಕೋ ತಳಿಗಳು ಬೇರೆ ಸರ ಅದಾವ್ರಿ. ಅಷ್ಟೊಂದು ನಮ್ಗ ಗೊತ್ತಿಲ್ಲ ನೀರಾವರಿ ತಳಿ ಯಾವನದ. ಯಾಕಂದ್ರ ಫಸ್ಟ್ ನಾವು ಪ್ರಥಮ ಬಾರಿಗೆ ಹಾಕಿದ್ದು ಹೊರವಲ್ಕ. ಫಸ್ಟ್ ಟೈಮ್ ಇದನ್ನು ನೀರಾವರಿ ಹಾಕಿ ಚೆನ್ನಾಗಿ ಇಳುವರಿ ತೆಗ್ದಾರ ಅದಾರ ಸರ್. ಬೇರೆ ಕಡೆ ಅದಾರ. ಇದನ್ನ ಇದು ICH 5 ನ ಹೊರವಲ್ಕ ಹಾಕ್ಯಂಡಾರ, ನೀರಾವರಿಗೆ ಹಾಕ್ತಾರ. ಅಲ್ಲಿ ಎಷ್ಟು ಬಂದಿರ್ಬೋದ್ರಿ ಅದು ಸುಮಾರು 10-12 ಕ್ವಿಂಟಲ್ ಮಟ ಬರ್ತದೆ ಸರ್. 12 ಕ್ವಿಂಟಲ್ ವರೆಗೆ. ಇದು ಹೊರವಲ್ಕ ಆದ್ರ ಒಂದು 7 ಕ್ವಿಂಟಲ್ ಬರುತ್ತೆ. 7 ಕ್ವಿಂಟಲ್ ಬರುತ್ತೆ. ಈಗ ನೀವು ಹಾಕಿದ ಸಮಯ ನಾವು ಜನ ಏನ್ ಕೇಳ್ತಾರ, ಯಾವ ಸಮಯ ಹಾಕಿರ್ಬೋದ್ರ ಬರ್ತ್ರಿ ಔಡ್ಲನ, ನೀರಾವರಿಗೆ ಎಷ್ಟ ಬರ್ತನ್ರಿ ಅಂತ ಎಲ್ಲಾರು ತಲೆ ಇದಾಗಿರ್ತಾರ. ಈಗ ನಾವು ಹಾಕ್ಬೇಕಂದ್ರ ಸರ ಹೊರವಲ್ಕ ರೋಹಿಣಿ ಮಳೆಗೆ ಹಾಕ್ಬೇಕಾಯ್ತು ಸರ. ನಾವು ಆ ಟೈಮ್ ರೋಹಿಣಿ ಮಳೆಗೆ ಹೊರವಲ್ಕ ಹಾಕ್ಬೇಕಾಯ್ತು. ನಾವು ಆ ಟೈಮ್ ಹಾಕಿಲ್ಲ. ಅದು ಬಿಟ್ಟು ನಾವು ಆಷಾಢ ಶ್ರಾವಣದ ಮಾಸದಾಗ ನಮ್ಗ್ ಲೇಟ್ ಆಗಿ ಬಂತು ಸ್ವಲ್ಪ ಬೀಜ. ಅವಾಗ ಹಾಕಿದ್ವಿ 1.5 ತಿಂಗಳು ಲೇಟ್. ಅಂದ್ರೆ ಪ್ಲಾನ್ ಮಾಡಿ ಹಾಕಿಲ್ಲ, ತಗೋಬೇಕಾಯ್ತು. ಅವಾಗ ಹಾಕಿದ್ರೆ ಇನ್ನೂ ಚೆನ್ನಾಗಿ ಇಳುವರಿ ಬರ್ತಿತ್ತು. ಈಗ ಎಷ್ಟು ಬರ್ಬೋದು ಇಳುವರಿ? ಈಗ ನನಗೆ ಅಂದಾಜು ಎಕರೆಕ್ ಒಂದು 5-6 ಕ್ವಿಂಟಲ್ ಬರ್ಬೋದು. ಎಕರೆಕ್ 5-6 ಕ್ವಿಂಟಲ್. ರೇಟ್ ಏನಿರ್ಬೋದ್ರಿ? ರೇಟ್ ಅವಾಗಾದ್ರೂ ಮಾರಿದ್ರೆ 5,500 ಫಿಕ್ಸ್. ಮಾರ್ಕೆಟ್ ರೇಟ್, ಆಯಿಲ್ ರೇಟ್ ಹೆಂಗ್ ಜಂಪ್ ಆಗುತ್ತಾ 8-10 ಸಾವಿರ ಮಟ ಹೋಗುತ್ತೆ ಸರ್. 8-10 ಸಾವಿರ. 2018-12ರಾಗ 10 ಸಾವಿರ ಮಾರೈತಿದ್. 10 ಸಾವಿರ ರೂಪಾಯಿ ಕ್ವಿಂಟಲ್ ಮಾರೈತಿದ್. ಆ ರೇಟ್ ಜಂಪ್ ಆದಾಗ ಆಯಿಲ್ ಮಾರ್ಕೆಟ್ ಹೆಂಗ್ ಜಂಪ್ ಆಗುತ್ತೆ ಹಂಗ ಜಂಪ್ ಆಗ್ತಿದ್. ಸೇಮ್ ಈಗಾದ್ರ 6,400-500 ರೂಪಾಯಿ ರೇಟ್ ಐತಿ ಸರ್. 10 ಸಾವಿರ ರೂಪಾಯಿ ಕ್ವಿಂಟಲ್ ಆದ್ರ ಒಂದ್ 8 ಕ್ವಿಂಟಲ್ ಬಂದ್ರ ಒಂದ್ 80 ಸಾವಿರ ರೂಪಾಯಿ ಬಂತಲ್ರಿ. ಮಾರ್ಕೆಟ್ ಏನಾರ ಬೇಸಿತ್ತಂದ್ರ ಬರ್ತ್ರಿ. ಮಾರ್ಕೆಟ್ ಕರೆಕ್ಟ್ ಆಗಿ ಡೌನ್ ಆತಂದ್ರ 5,500 ಸಾವಿರ ಅಂತ ನಿಕ್ಕೆ ಮಾರೇ ಕಡಿಮೆ ಅಂದ್ರೆ 5,500 ಸಾವಿರ ಯಾವಾಗಾದ್ರೂ ಮಾರುತ್ತೆ. 5,500 ಸಾವಿರ. ಇದು ಸಾಲ ಈಗ ನೀರಾವರಿಗೆ ಆದ್ರ ಯಾವ ತರ ಮಾಡ್ಕೊಂಡು ಹೋಗ್ಬೇಕು, ಹೊರವಲ್ಕಾದ್ರೆ ಯಾವ ತರ ಅಂದ್ರೆ ನಿಮ್ದೊಂದು ಪ್ಲಾನ್ ಏನಾರ ಮಾಡ್ಕೊಂಡಿರಿ? ನೀರಾವರಿಗೆ ಇದು ಡಿಸ್ಟೆನ್ಸ್ 5.5 ಫೂಟ್ ಇರ್ಬೇಕ್ರಿ. 5.5 ಫೂಟ್ ರೀ. ಹೊರವಲ್ಕ 4 ಫೀಟ್ ಇದ್ರೆ ನಡೀತಿ ಸರ್. ಹೊರವಲ್ಕ 4 ಫೀಟ್ ರೀ. 4 ಫೀಟ್ ಗಿಡ ರೀ. ಗಿಡದಿಂದ ಗಿಡಕ್ಕ ನಿಕ್ಕೆ ಒಂದು ಫೀಟ್ ಇರ್ಬೇಕು, 1.5 ಫೂಟ್ ಇರ್ಬೇಕ್ರಿ. 1 ಫೀಟ್ ಇರ್ಬೇಕು. ಯಾವಾಗ ಜಾಸ್ತಿ ಹರವಿರುತ್ತ ಅಷ್ಟು ಜಾಸ್ತಿ ಪಕ್ಕಲ್ ಬರ್ತಾವ್ರಿ ಇವು. ಇಲ್ಲಿ 8-9 ಗೊನಿ ಬರ್ತಾವ ನೋಡ್ರಿ. ಈ ತರ ಗೊನಿ. ಇದು 3 ಫೂಟ್ ಆದ್ರ ಬರಲ್ಲ ಇದು ಗೊನಿ. ನೋಡ್ರಿ ಎಷ್ಟು ಬಂದಾವ? 1 2 3 4 1 3 6 7 8 ಗೊನೆಗಳು ಬಂದಾವ್ರಿ. 8 ಗೊನಿ ಬರ್ತಾವ ಜಾಸ್ತಿ ಹರವಾದ್ರ. ಒಂದು ಗೊನೆಗೆ ಎಷ್ಟು ಕೆಜಿ ಬರ್ಬೋದು? ಕೆಜಿ ಲೆಕ್ಕ ಮಾಡಿಲ್ಲ ಸರ್ ತೂಕನ. ಏನಿಲ್ಲ 100 ಬೀಜ ಇರ್ತಾವ ಸರ್, ಹೆಚ್ಚು ಕಮ್ಮಿ. ಒಂದು 100 ಬೀಜ ಗೊನೆಗ. ಇದರಲ್ಲಿ ಬೇರೆ ನೋವು ಬರತಾವು ತಳಿ ಅದಾವು. ಅದ್ರಲ್ಲಿ ಈ ತರ ಇದ್ದಾರ. ಇದು ಪೋಷನ್ 4 ಅದಾವ ಈ ತರ ಬೀಜ ಒಳಗಡೆ. ICH 5 ಅಲ್ಲಿ ನೋವು ಬರತಾವು ಬೇರೆ ಅದಲ್ಲ, 3 ಅದಾವ. 3 ಬರ್ತಾವ. ಅದ್ರಾಗ ಇಳುವರಿ ವ್ಯತ್ಯಾಸ ಆಗುತ್ತ. ಅದು ಅಂದ್ರೆ ಕಾಳುಗಳ ಕಡಿಮೆ ಬರೋದ್ರಿಂದ ಕಡಿಮೆ ಬರುತ್ತೆ. ಇದು ಬೇಕಾದ್ರೆ ಒಡೆದ್ ನೋಡಿದ್ರೆ 4 ಅದಾವು. ಹಿಂಗ್ ಒಡೆದ್ ನೋಡಿದ್ರೆ 4 ಇರ್ತಾವ, ಒಂದೊಂದ್ 3 ಇರ್ತಾವ. ಇದ್ರಲ್ಲಿ ಇರ್ತಾವ ಡಿಫ್ರೆಂಟ್ ಅವು. ಈ ಟೈಪ್ ಎಲ್ಲ ಒಂದೊಂದ್ ಗೊನೆ ಬರ್ತಾವ, ಒಂದೊಂದ್ ಗೊನೆ ಬರಲ್ಲ. ಅದ್ರಲ್ಲಿ ಇಳುವರಿ ಕುಂಠಿತ ಆಗುತ್ತೆ ಒಮ್ಮೆ. ಅದು ಉದ್ದೇಶ ಅಂದ್ರೆ ಕಾಳುಗಳ ಜಾಸ್ತಿ ಬರೋದ್ರಿಂದ ಜಾಸ್ತಿ ಇಳುವರಿ ಬರುತ್ತೆ. ಇದಕ್ಕೆ ಗೊಬ್ಬರ ನಿರ್ವಹಣೆ, ಈಗ ಹೊರವಲ್ಲ ಅಂದ್ರೆ ನೀರ್ ಇಲ್ಲ ಮಳೆಗೆ ಬಂದೈತಿ. ಈಗ ಗೊಬ್ಬರ ಆದ್ರೆ ನಾವು ಒಂದು 20 ದಿನಕ್ಕೆ ಆದ್ಮೇಲೆ ಒಮ್ಮೆ ಹೀರೆ 20 ವೀರ್ಯ ಕೊಟ್ಟಿವಿ, DAP ಕೊಟ್ಟಿವಿ, ಆಮೇಲೆ ಪೊಟ್ಯಾಶ್ ಕೊಟ್ಟಿವಿ. 3 ಮಿಕ್ಸ್ ಮಾಡಿ 2 ಸಲ ಕೊಟ್ಟಿವಿ. 2 ಸಲ ಕೊಟ್ರಿ. ಎಷ್ಟು ಖರ್ಚಾಗಿರ್ಬೋದು? ಖರ್ಚು ಅಂದ್ರೆ ಇದು 1 ಕೆಜಿ 2 ಕೆಜಿ ಪ್ಯಾಕೆಟ್ ಇರೋದು 950 ರೂಪಾಯಿ. ಇದು 950 ರೂಪಾಯಿ 1 ಎಕರೆಕ್ರಿ ಬೀಜ. 1 ಎಕರೆಕ್ಕೆ 950 ರೂಪಾಯಿ ಬೀಜ ಹೋಗುತ್ತೆ. ಅಂತದ 4 ಎಕರೆಗ್ರಿ. ಅದಿಷ್ಟು ಟೋಟಲ್ ಮಾಡ್ರಿ. ಆಮೇಲೆ 1 ಚೀಲ DAP, 2 ಚೀಲ ವೀರ್ಯ ಗೊಬ್ಬರ, 1 ಪೊಟ್ಯಾಶ್. ಇದಿಷ್ಟು 4 ಎಕರೆ ಹಾಕಿ ನಾವು. 4 ಎಕರೆ 1 ಚೀಲ DAP, 1 ಚೀಲ ಪೊಟ್ಯಾಶ್, 2 ಚೀಲ ವೀರ್ಯ. 2 ಚೀಲ ವೀರ್ಯ. ಬರೇ ಒಂದೊಂದ ಚೀಲ ಹಾಕೊಂಡ್ರೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಇಲ್ಲ ಇದ್ರಾಗ.
ಹಂಗಾಗಿ ಒಂದ್ ಸ್ವಲ್ಪ ಇಳುವರಿ ಚೆನ್ನಾಗಿ ಬರ್ತಾ ಆದ್ರೆ ನಾವು ಕೇರ್ಲೆಸ್ ಮಾಡಿವಿ ಕಸಪಸ ಬಂದಿದ್ದು ಅಂದ್ರೆ ಮಳೆ ಹೆಚ್ಚಿಗೆ ಮಳೆ ಹೆಚ್ಚಿಗೆ ಆಗಿತ್ತು. ಆಮೇಲೆ ಒಂದು 15 ದಿನ ಮಳಿ ಇದಾಗಿ ಸ್ವಲ್ಪ ಅಲ್ಲೆಲ್ಲ ಗಿಡ ಹೋಗ್ಯಾವ ಜಾಸ್ತಿ ಮಳೆ ಆಗಿ. ಜಾಸ್ತಿ ಮಳೆ ಆಗಿ ನೀರು ಹೋಯ್ತು. ಆಮೇಲೆ ಇದು ಹೊಲ ಅಷ್ಟೊಂದು ಫಲವತ್ತತೆ ಇದ್ದಿಲ್ಲ, ಚೆನ್ನಾಗಿದ್ದು ಹೊಲ ಆದ್ರೂ ಜಾಸ್ತಿ ಬೆಳಿಬಹುದು. ಅಂದ್ರೆ ಇದು ಕಲ್ಲ ಭೂಮಿ. ಹಂಗಾಗಿ ಈಗ ಮಾರ್ಕೆಟ್ ಹೆಂಗ ಮಾಡ್ತ್ರಿ ಇವನ್ನ? ಯಾಕಂದ್ರೆ ಎಲ್ಲಾರು ತಲೆ ಹೊಕ್ಕೊಂಡದ್ ಹೆಂಗಂದ್ರ ಔಡ್ಲ ಬೆಳೆದ್ ಬಾಳ ಈಜಿ ಅಂತಾರ, ಅದು ಮುಂದಿಂದ ಯಾವ ತರ? ಮಾರ್ಕೆಟ್ ಇಂದ ಏನು ಸಮಸ್ಯೆ ಇಲ್ಲ ಸರ್. ಕನಗೇರಿ ತಗೊಂತಾರ, ಈಚೆ ಕಡೆ ಹೊಳೆ ಕೊಟ್ಟೂರು ತಗೊಂತ ಸರ. ಆಮೇಲೆ ಇದ್ರಾಗ ತುಮಕೂರಾಗ ಫ್ಯಾಕ್ಟ್ರಿ ಐತಿ ಸರ್, ಆಯಿಲ್ ಫ್ಯಾಕ್ಟ್ರಿ ಐತಿ. ಅವ್ರು ಡೈರೆಕ್ಟ್ ₹2 ಇದನ್ನು ಟ್ರಾವೆಲ್ ಚಾರ್ಜ್ ಕೊಟ್ಟು ತಗೊಂತಾರ. ಒಂದ್ ಕ್ವಿಂಟಲ್ ಇಲ್ಲಿ ಕೊಡಲ್ಲ ಸರ್, ಅವ್ರ ಅಲ್ಲಿ ಕೊಡ್ತಾರ ಲಗೇಜ್ ಕೆಜಿ ₹2 ಕೊಡ್ತಾರ ಅವ್ರು. ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ನಾವು ಒಯ್ಬೋದು, ಲೋಡ್ ನಾವು ಒಯ್ಬೋದು, ಇಲ್ಲಿಂದ ನಾವು ಒಯ್ಬೋದು. ಆದ್ರ ಬಲ್ಕ್ ಸ್ವಲ್ಪ ಇದ್ರು ಒಯ್ಯಕ್ಕಾಗಲ್ಲ, ಲೋಡ್ ಗಡ್ಲೆ ಇದ್ರು ಒಯ್ಬೋದು. ಒಂದ್ ಚೀಲ 2 ಪ್ಯಾಕೆಟ್ ಆದ್ರೆ ಸರಿ ಅಲ್ಲ, ಲೋಡ್ ಗಡ್ಲೆ ಇದ್ರೆ ರೈತರು ಒಗ್ಗಟ್ಟು ಕೂಡಿ ಮಾಡ್ಬೋದು, ಏನ್ ದೊಡ್ಡ ವಿಷಯ ಅಲ್ಲ ಅದು. ಇದು ಕಟಾವ್ ಮಾಡೋದ್ ಹೆಂಗ್ರಿ? ಯಾಕಂದ್ರೆ ನೋಡ್ರಿ ಒಂದೊಂದ್ ತಿನಿ ಒಣಗಿಬಿಟ್ಟಾವ. ಈಗ ಇವನ್ನೆಲ್ಲ ಹೆಂಗ್ ಕಟಾವ್ ಮಾಡ್ಬೇಕಾಗತ್ತೆ? ಈಗ ಇವನ್ನ ಇಲ್ಲಿ ಮುರಿಬೇಕ್ ಸರ, ಮುರ್ಕೋಬೇಕ್ರಿ. ಅವು ಹಿಂದೆ ಮುಂದೆ ಬರ್ತಾರ ಸರ. ಇದು ಒಂದೇದು 100 ದಿನಕ್ಕೆ ಒಂದ್ ಗೊನಿ ಬಂದ ಬಿಡುತ್ತೆ. ಮಧ್ಯದಾಗ ಇದು ಬಂದ್ ಬಿಡ್ತದೆ. ಇದು ಪೂರಾ ಅಲ್ಲಿ ಒಣಗೈತಿ ನೋಡ್ರಿ. ಇದು ಒಣಗಿಲ್ಲ, ಇದು ಇನ್ನ ಒಣಗಿಲ್ಲ. ಅದಕ್ಕೆ ಹೆಂಗ್ ಮಾಡೋದು ಈಗ? ಅಟ್ ಟೈಮ್ ಕಟಾವ್ ಮಾಡೋದು ಎಟ್ ಟೈಮ್ಗೆ ಹೊರವಲ್ ಅಂದ್ಮೇಲೆ ಎಟ್ ಟೈಮ್ ಕೇಳ್ಬೇಕು. ನೀರಾವರಿ ಹಾಕಿದಾಗ 100 ದಿನಕ್ಕೆ ಈ ಮಧ್ಯದಾಗ ಗೊನಿ ಮುರ್ಕೋಬೇಕು ನಾವು. ಆಮೇಲೆ ಬರ್ತೈತೆ ಅದು ಎಷ್ಟ್ ದಿನಕ್ಕೆ ಬರುತ್ತೆ? ಅದು ಒಂದು ಅದಕ್ಕೆ ಡಿಫ್ರೆನ್ಸ್ 20 ದಿನ ಆಗುತ್ತೆ. 20 ದಿನ ಆಗುತ್ತೆ ಡಿಫ್ರೆನ್ಸ್ ಕಂಟಿನ್ಯೂ. 20 ದಿವಸದಾಗ 120 ದಿನಕ್ಕ ಎಲ್ಲ ಕ್ಲೋಸ್. ಇಲ್ಲಿ ಕ್ಲೋಸ್ ಅನ್ನಂಗಿಲ್ರಿ, ಹಂಗ ಕಂಟಿನ್ಯೂ ಬರ್ತದ. ಮಳೆ ಆದಾಗಲೇ ನೀರಾವರಿ ಇದ್ದಾಗಲೇ ಹೆಚ್ಚಿಗೆ ಬರ್ತದ. ಅಂದ್ರೆ ನೀವು ತೆಗದೆಲ್ಲ ತೆಗದೆಲ್ಲ ಇಲ್ಲಿ ಬರ್ತ ನೋಡ್ರಿ, ಬಂತಿದೆ ಇದು ಬರ್ತೀವಿ. ಅಂದ್ರೆ ಗಿಡ ಒಟ್ಟ ಹೋಗಂಗಿಲ್ಲ ಅಂದ್ರೆ ನಿಮ್ಗೆ 1 ವರ್ಷ ಇರುತ್ತೆ ಕಂಟಿನ್ಯೂ. 1 ವರ್ಷದವರೆಗೆ ಅಂದ್ರೆ 2 ಪೀಕ್ ತೆಗಿಬೋದು ನಾವು. ನೀರಾವರಿ ಏನಾರ ಮುಂಗಾರ ಹಂಗಾಮದಲ್ಲಿ ಹಾಕಿದ್ರೆ 2 ಬೆಳೆ ತೆಗಿಬೋದು, ಆರಾಮ್ ತೆಗಿಬೋದು. ಹೌದಲ್ರಿ? ಉಗಾದಿ ಮಟನ್ ಇರ್ತದೆ ಗಿಡ ಕರೆಕ್ಟ್ ಆಗಿ, ಭೂಮಿ ಹಸಿ ಇತ್ತಂದ್ರೆ ಯುಗಾದಿವರೆಗೆ ಇರುತ್ತೆ. ಉಗಾದಿವರೆಗೆ ಚಳಿಗ್ ಜಾಸ್ತಿ ಮತ್ತೆ ಮಾಡ್ಕೊಂಡು ಸ್ವಲ್ಪ ಗೊಬ್ಬರ ಕೊಟ್ಕೊಂಡ್ರೆ ಮತ್ತೆ ರೆಡಿ ರೀ. ಗೊಬ್ಬರ ಕೊಟ್ರ ಸರ ಮಳೆ ಇರಲ್ಲ. ಆ ಕಾರಣಕ್ಕ ಮಳೆ ಇದ್ರ ಹಸಿ ಎಲ್ಲ ಇತ್ತಂದ್ರ ಗೊನಿ ಬರೋ ಚಾನ್ಸ್ ಐತಿ. ಇಲ್ಲ ಐತಿ ನೋಡ್ರಿ, ಈಗ ಏನಾರ ಮಳೆ ಇತ್ತಂದ್ರ ಇದು ಗೊನಿ ಬರೋ ಚಾನ್ಸ್. ನೀರಾವರಿ ಅಲ್ರಿ, ಹೊರವಲ್ಲ ನೀವ್ ಹೇಳ್ತೀರಿ. ಆದ್ರ ಇದಾಗಿತ್ತು ನೀರಾವರಿ ಇದ್ರೆ ಕಟ್ಗೆ ಕಂಟಿನ್ಯೂ ಬರುತ್ತೆ, ಕಂಟಿನ್ಯೂ ಬರ್ತದೆ ಅದು. ಈಗ ಇದು ನಿಮ್ಗೆ 4 ಎಕರೆಗೆ ಎಷ್ಟು ಇಳುವರಿ ನಿರೀಕ್ಷೆ ಇಟ್ರಿ? ನಮ್ಮ ಅನಿಸಿಕೆ ಪ್ರಕಾರ ಒಂದು 20 ರಿಂದ 25 ಕ್ವಿಂಟಲ್ ಬರ್ಬೋದು ಸರ್ ಈ ಸಲ. 20 ರಿಂದ 25 ಕ್ವಿಂಟಲ್ 25 ಕ್ವಿಂಟಲ್ ಬರ್ಬೋದು. ಯಾಕಂದ್ರೆ ಡಿಸ್ಟೆನ್ಸ್ ಸ್ವಲ್ಪ ಜಾಸ್ತಿ ದೂರ ಮಾಡಿ ನಾನು, ಹಂಗಾಗಿ ಈ ಹೊರವಲ್ಗೆ 4 ಫೀಟ್ ಇರ್ಬೇಕಾಯ್ತು ಅದು. ಅಂದ್ರ ಸಂಖ್ಯೆ ಜಾಸ್ತಿ ಆಗಿ ಗೊನಿ ಜಾಸ್ತಿ ಆಗ್ತದ. ನೀರಾವರಿ ಕರೆಕ್ಟ್ ಐತದ 5 ಫೀಟ್ 5.5 ಫೀಟ್. ಅಂದ್ರೆ ಈಗ ನೀವು ಖರ್ಚು ಎಷ್ಟಾಗ ಅಂದಾಜ್ರೆ? ಒಂದು 10,000. ಇದು 4 ಎಕರೆ ಎಷ್ಟು ಖರ್ಚಾಗಿರ್ಬೋದ್ರಿ ಅಂದಾಜು? ಕಳೆದು ಬೀಜದ್ದು ಗೊಬ್ಬರದ್ದು ಎಲ್ಲ ಸೇರಿ ಆಲ್ಮೋಸ್ಟ್ ಅಲ್ಲಿ ಒಂದು 20,000 ಹತ್ರ ಖರ್ಚು ಬರುತ್ತೆ. 20,000 ಅಂದ್ರೆ ನೀವು 25 ಕ್ವಿಂಟಲ್ ನಿರೀಕ್ಷೆ ಇಟ್ರಿ. ಈಗ 6,000 ರೂಪಾಯಿ ರೇಟ್ ಮಾಡಿದ್ರ 20 ಕ್ವಿಂಟಲ್ ಹಿಡಿದ್ರ 1,20,000. ಒಂದು ನಿವ್ವಳ 1 ಲಕ್ಷ ಉಳಿಸಬಹುದಾ? ಉಳಿಸಬಹುದು. ಆಮೇಲೆ ಮನೆ ಎತ್ತಿದ್ರೆ ಇನ್ನೂ ಉಳಿಸಬಹುದು. ಮನೆ ಎತ್ತಿದ್ರ ಈಗ ನಾವು ಬಾಡಿಗೆ ಹೆಚ್ಚು ಮಾಡ್ಸೋದ್ರ ನಮ್ಗೆ ಉಳಿಯಲ್ಲ. ಅಂದ್ರೆ ಸ್ವಂತ ಎತ್ತು ಮನೆಯಾರು ಮಾಡಿದ್ರೆ ಉಳಿಸಬಹುದು, ನಿವ್ವಳ ಲಾಭ ತಗೋಬಹುದು. ಈಗ ಎಷ್ಟೋ ಜನ ಸಾಲಿನ ಸಾಲ ನೀವು 5 ಅಡಿ ಇಟ್ಟಿರಿ ಅಂದ್ರೆ ಗಿಡ ಇದನ್ನ ಈಗ 4 ಅಡಿ ಇಡ್ತಾರ. ಅದು ಹೆಂಗ? 4 ಅಡಿ ಇಟ್ರ ಇಳುವರಿ ಸ್ವಲ್ಪ ಡೌನ್ ಆಗುತ್ತೆ. ಅಲ್ರಿ ಈಗ ಬೀಜ ಸಂಖ್ಯೆ ಜಾಸ್ತಿ ಆದ್ರೆ ಇಳುವರಿ ಬರ್ತಂತಾರ. ಗೊನಿ ಬರಲ್ಲ, ಇಷ್ಟು ಗೊನಿ ಬರಲ್ರಿ. ಇಷ್ಟು ಗೊನಿ ಬರಲ್ಲ, ಸಣ್ಣ ಬರ್ತಾ ಗಿಡ ಈ ತರ ಪಕ್ಕಲ್ ಹೊಡೆಯಲ್ಲ. ಈ ಪಕ್ಕಲ್ ಬರಲ್ಲ. ಈಗ 5-6 ಗೊನೆ ಬರಲ್ಲ, ಕಡಿಮೆ ಆಕವ್. ನೀವು ಇದ್ರ ಈ ಜಾಗದಾಗ ಈ ಬೀಜ ಕುಂತಂದ್ರ ಈ 6 ಗೊನಿ ಬರೋದು, ಇಲ್ಲಿ 3 ಬಂದಿರ್ತಾವ. ಓ, ಬರೇ 3 ಬರ್ತಾವ. ಹಾಗಾಗಿ ಗೊನಿನೂ ಉದ್ದ ಬರಲ್ಲ. ಮತ್ತೆ ಬೀಜ ನೀವು ಖರ್ಚುನ ಕಡಿಮೆ ಆಗುತ್ತೆ. ಬೀಜದ ಖರ್ಚು ಕಮ್ಮಿ ಆಗುತ್ತ. ಆಮೇಲೆ ಜಾಸ್ತಿ ಎತ್ತು ಅಡ್ಡಾಡಕ್ ತೊಂದ್ರೆ ಇಲ್ಲ. 3 ಸಾಲ ಆದ್ರೂ ಬಾಳ ತೊಂದ್ರೆ. ಲೇಬರ್ಸ್ ಹಿಡಿದೈತೆ ಅವಾಗ ಕಳೆ ತೆಗಿಯಕ. ಅದಕ್ಕ ಅದು ಇದನ್ನ ತೊಂದ್ರೆ ಮಾಡುತ್ತೆ. ಇದ ನೀವು 2 ಕಡೆನ ಹರಗಂತ ವ್ಯವಸ್ಥೆನ ಮಾಡ್ಬೋದಲ್ಲ? ಮಾಡ್ಬೋದು. ನುಗ್ಗಿ ಕ್ರಾಸ್ ಹೊಡಿತಲ್ಲ ಸರ, ಹಂಗೈತೆ ಹೊಡೆದ್ರ ಮನೆಗೆ ಎತ್ತಿತ್ತಂದ್ರ ಅವಶ್ಯಕತೆನೇ ಇಲ್ಲ. ಹಿಂಗ ಬಿಟ್ಟು ಹಿಂಗ ಸಾಲ್ಪಾಟಿ ಹೊಡೆದ್ರ ಕ್ರಾಸಿಂದ ಕ್ರಾಸ್ಗೆ ಇದು 5 ಫೂಟ್ಗೆ ಹೊಳ್ಳಿ 3 ಫೂಟಿಗೆ ಬೀಜ ಇಡ್ಬೇಕು. ಇಟ್ರೆ ನುಗ್ಗಿ ಸಾಲ ಸೇಮ್ ಬರುತ್ತ. ಅವ್ ಇಳುವರಿ ಜಾಸ್ತಿ ಬರುತ್ತೆ. 1 ವರ್ಷ ಬಿಡ್ಬೇಕದು. 1 ವರ್ಷ ಬಿಡ್ಬೇಕು. 1 ವರ್ಷ ಬಿಡ್ಬೇಕು. ಅದು ಮಹಾರಾಷ್ಟ್ರ ಎಲ್ಲ ಬಿಟ್ಟಾರ, ಆತರ ಇದೆ. ಆಮೇಲೆ ಮಂಚಿಂಗ್ ಪೇಪರ್ ಹಾಕಿ ಮಾಡ್ಯಾರ ಅವ್ರು. ಇದ ತಳಿನ ಬೇರೆ ತಳಿ ಇದ್ರಾಗ ಆತರನು ಮಾಡ್ತಾರ. ಈಗ ನಾವು ಮಾಡಿಲ್ಲ, ಫಸ್ಟ್ ಇದು ಮಾಡಿರೋದು.
ಮುಂದೆ ನೋಡ್ಬೇಕು ಸರ್ ಅದು. ಬಟ್ ರೈತರಿಗೆ ಇದು ನೀರಾವರಿಗೆ ಮತ್ತು ಹೊರವಲ್ಕ ಅಂತ ಏನೇ ಬೇರ್ಪಡಿಸಂಗಿಲ್ಲ. ಬೇರ್ಪಡ್ಸಂಗಿಲ್ಲ, ನಮಗೂ ಅಷ್ಟೊಂದು ಹೊರವಲ್ದ ನೀರಾವರಿ ಅಂತಲ್ಲ ಸರ. ಮಳೆ ಜಾಸ್ತಿ ಆದ್ರೆ ಚೆನ್ನಾಗಿ ಬರ್ತದೆ. ಒಟ್ಟು ನೀರಾವರಿಗೆ ಇಳುವರಿ ಜಾಸ್ತಿ, ಕಂಟಿನ್ಯೂ ನೀರ್ ಬಿಟ್ರ. ಮೆಕ್ಕೆಜೋಳ ಇದ್ಗತೇನೆ ಇದು ಸೀಸನ್ ಯಾವ ಸೀಸನ್ ನೀರಾವರಿ ಬಿತ್ತಬೇಕು, ಹೊರವಲ್ದಾರ ಯಾವ ಸೀಸನ್ ಬಿತ್ತಬೇಕು? ನೀರಾವರಿ ಇದು ಹೊರವಲ್ದಾರ ಬಿತ್ತರೆ ರೋಣಿ ಮಳೆಗೆ ಬಿದ್ದಿದ್ರು ಸರ. ನೆಕ್ಸ್ಟ್ ಉಗಾದಿ ಮಟ್ಟ ಗೊನಿ ಬರ್ತಾವ. ಅಂದ್ರೆ ನಮ್ ಹಿರಿಯರಿಂದ ಹೇಳಿದಾರ ಅವ್ರ ರೋಣಿ ಮಳೆಗೆ ಹಾಕಿ ಓಣ್ ತುಂಬಾ ಕಾಳ ಅಂತಂದ, ಅದೇ ಪದ್ಧತಿ ಅಂತ ಅಂತೀರ ಏನ? ಇಲ್ರಿ ಸರ, ಅವಾಗ ರೋಣಿ ಮಳೆಗೆ ಹಾಕಿದ್ರ ಇದು ಒಂದ್ ಸ್ವಲ್ಪ ಮಳಿ ಕಟ್ ಆಗುತ್ತ. ಆಮೇಲೆ ಗೊನಿ ಬರೋ ಚಾನ್ಸ್ಗೆ ಸ್ವಲ್ಪ ಮಳೆ ಕುಂಠಿತಾದಾಗ ಗೊನಿ ಮುರ್ಕನಕ್ ಅನುಕೂಲ ಆಗುತ್ತ ಅನ್ನೋ ಉದ್ದೇಶಕ್ಕೆ ಅಷ್ಟ ಅವ್ ನೀರಾವರಿಗೆ ಇದು ರೋಣಿ ಮಳೆಗೆ ಹಾಕ್ಬೇಕು. ಅಂದ್ರೆ ನಡುವೆ ಹಾಕ್ಯಂಡ್ರೆ ಏನ್ ಮುಂದ್ ಬರುವಂತ ಮುಂದ್ ಬರುವಂತದ್ದು ಇವ್ ಗೊನಿ ಬರ್ತಾವಲ್ಲ ಸರ, ಇವ್ ಗೊನಿಗೆಲ್ಲ ಹಸಿ ಸಿಗಲ್ಲ. ಸೆಕೆಂಡ್ ಬರಕ್ ಗೊನಿ ಈ ಮೊದ್ಲ ಬಂದ್ರ ಇದ್ರ ಜೊತೆ ಕಾಯಿ ಇರ್ತೈತಿ, ಕಾಯಿ ಬರ್ತದೆ. ಇವೆಲ್ಲ ಲೇಟ್ ಹಾಕಿವಲ್ಲ ಇವ್ ಬರಲ್ಲ ಈಗ, ಹಂಗಾಗಿ ಪ್ರಾಬ್ಲಮ್ ಆಗುತ್ತೆ. ಈಗ ಹಾಕಿದ್ರ ನಾವ್ ತೆನಿ ಮುರ್ಕೊಂಡ್ರೆ ಮತ್ತೆ ಇನ್ನೊಂದ್ ಬೆಳೆ ತಕೊಂತಿದ್ರಿ. ಇಷ್ಟೊತ್ತಿಗೆ ಅಲ್ಲಿ ಒಂದ್ ತಕೊಂಡ್ ಇನ್ ನೆಕ್ಸ್ಟ್ ನಿಮ್ಮ ಬೆಳೆ ತಕೊಂತಿದ್ವಿ ಜನವರಿ ಫೆಬ್ರವರಿ ಇನ್ನೊಂದ್ ಗೊನಿ. ಹಂಗಾಗಿ ಈಗ ತಳಿಗಳದವಲ್ರಿ, ಈಗ ICH5, ICH6, ನವಭಾರತ ಸೀಡ್, ಎಷ್ಟ್ ಸೀಡ್ ನಮ್ಮ ಭಾಗದ ನಮಗ್ ಬೆಸ್ಟ್? ಈಗ ನವಭಾರತ್ ಹಾಕಿದ್ ಸರ, ಅದು ಜಾಸ್ತಿ ಕೆಳಗಡೆ ಗಂಡು ಹೂ ಬರ್ತದೆ ಬೆಳೆಯೋದು. ಇದು ಆಲ್ಮೋಸ್ಟ್ ಆಲ್ ಒಂದು ಅದಕ್ಕೆ ಕ್ಯಾಲ್ಕುಲೇಷನ್ ಮಾಡಿದ್ರ 50% ಕಮ್ಮಿ ಐತಿ ಗಂಡು ಹೂ ಬರೋದು. ಅಂದ್ರೆ ಗಂಡು ಹೂ ಬಂದ್ರೆ ಕಾಳಾಗಲ್ಲ. ಅದು ಗೊನಿ ಕಾಳ ಇಡಲ್ಲ. ಇದು ಈ ತರ ಕಾಳ ಇಡಲ್ಲ ನವಭಾರತ ಮಾತ್ರ. ಇದು ICH5 ಕಾಳು ಕರೆಕ್ಟ್ ಆಗಿ ಬರ್ತದೆ. ಇದು ICH ತಳಿನ ನೀವು ICR ಇವರಿಂದ ತರ್ಸಿರ ಅಥವಾ ನೀವೆಲ್ಲರ? ಇದು ಹೈದರಾಬಾದ್ ತರ್ಸಿರ. ಹೈದರಾಬಾದ್ ತರ್ಸಿರ. ಅಂದ್ರ ಯಾವ ತರ ಆನ್ಲೈನ್ ಅಲ್ಲ ಸರ, ಮುಂಡ್ರಿಗೆ ಒಬ್ರು ಹಾಕ್ತಾರ, ಅವ್ರ ಕಡೆಯಿಂದ ತರ್ಸಿವಿ ನಾವು ಕಂಟಿನ್ಯೂ. ಅಂದ್ರೆ ಒಬ್ಬ ರೈತ ಡಿಸ್ಟ್ರಿಬ್ಯೂಟರ್ ಇದ್ದಂಗ. ನೋಡ್ರಿ ಸ್ನೇಹಿತರೆ, ಇವತ್ತು ಹೊರದಲ್ಲಿ ಕೂಡ ನಾವು ಒಳ್ಳೆ ಬೆಳಿಬಹುದು ಅಂತ ಹೇಳ್ತಾರ. ಅದು ಔಡ್ಲ. ಇವತ್ತು ನಾವು ಮಾರ್ಕೆಟ್ ಯಾವ್ದಾರ ಅಂದ್ರ ನಮ್ಗೆ ಲಾಭ ಐತಿ. ಜೊತೆಗೆ ನಾವು ಸಾಲಿನ ಸಾಲ ಅಂತರ ಮತ್ತೆ ಬೀಜಗಳನ್ನ ಆಯ್ಕೆ ಮಾಡ್ಬೇಕಾದ್ರೆ ಈಗ ಕೆಲವೊಂದು ಸೀಡ್ಗಳಲ್ಲಿ ಗಂಡು ಹೂ ಬರೋದು ಜಾಸ್ತಿ, ಅದು ಕಾಳಾಗಲ್ಲ. ಈಗ ನಾವು ಆಯ್ಕೆ ಮಾಡೋ ತಳಿಗಳ ಆಯ್ಕೆ ಮಾಡ್ಕೊಂಡ್ರೆ ಒಳ್ಳೆ ಇದು ಬರುತ್ತೆ. ನೋಡ್ರಿ ನಮ್ಗೆ ಒಂದು ಮಳೆ ಹೊರವಲ್ದಲ್ಲಿ ನಾ ತೆಗಿತೀನಿ, ಎಕರೆಗೆ 5 ರಿಂದ 6, 8 ಕ್ವಿಂಟಲ್ ವರೆಗೂ ಬರುತ್ತೆ. ನಂದೇನಾರ ಸ್ವಲ್ಪ ನಾನು ಲೇಟ್ ಹಾಕಿನಿ, ಅದು ಎಲ್ಲ ಪಡ ಬಿದ್ದಿತ್ವಲ್ಲ ಅಂತದ್ರಲ್ಲಿ ಹಾಕೊಂಡೆ. ಈಗೇನ ನಾನು ಬೇಗ ಹಾಕೊಂಡಿದ್ರೆ ಇದು ಒಂದು ಕಟಾವ್ ಮಾಡ್ಕೊಂಡು ಇನ್ನೊಂದು ಕಟಾವ್ ತೆಗಿತೀನಿ ಅಂತ ಹೇಳ್ತಿದ್ರೆ, ಆಮೇಲೆ ನಾವು ಇನ್ನೊಂದು ಅವ್ರನ್ನ ಕೇಳ್ಬೇಕು. ಇಲ್ಲಿವರೆಗೆ ನಿಮ್ಗೆ ರೋಗ ಬಾಧೆ ಯಾವ ತರ ಕಾಣುತ್ತೆ? ರೋಗ ಬಾಧೆ ಯಾವ್ದು ಇಲ್ಲ ಸರ. ಆ ರೋಗ ಬಾಧೆ ಹೊಡಿಬೇಕಂದ್ರೆ ಪ್ರಪ್ನಪಾಸ ಹಸಿಬೇಟ್ ಹೊಡಿಬೇಕು. GD ಜಾಸ್ತಿ ಬರಬಾರ್ದು. GD ಮೇನ್ GD ರೋಗನ. ಅದು ಬಿಟ್ರೆ ಯಾವ ರೋಗ ಇಲ್ಲ, ಬರೋದೇ ಇಲ್ಲ. ಅಂದ್ರೆ ಪ್ರಪ್ನಪಾಸ್ ಒಂದು ಸಿಂಪರಣೆ ಮಾಡಿದ್ರೆ ಆಲ್ಮೋಸ್ಟ್ ಆಲ್ ರೋಗ ಕಮ್ಮಿ. ನೋಡ್ರಿ, ರೋಗನು ಬರಲ್ಲ. ಬಂದ್ರ ಅದು ನಮ್ ಏನಂತ ಮೇಜರ್ ಅಲ್ಲ. ನಾವು GD ಅಂತ ಒಂದ್ ಬರ್ತ ಅದೊಂದು ಕಂಟ್ರೋಲ್ ಮಾಡ್ಕೊಂಡ್ರೆ ಸಾಕು, ನಮ್ಗ ಒಂದು ಒಳ್ಳೆ ಇಳುವರಿ ಪಡಿಬಹುದಂತ ನೋಡ್ರಿ. ನೋಡ್ರಿ GD ಇದ GD ಈ ತರ ತೆನೆಲೆ ಬಂದಿರ್ತಾನೆ. ಹುಳೈತ್ ನೋಡಿ, ಇದ ಬರ್ತದ. ಪ್ರಪ್ನಪಾಸ್ ಹೊಡೆದ್ರೆ ಮುಗಿದೋತ. ಸಣ್ಣದ ಅದೇ ನಮ್ದು ಇದ ಸಮಸ್ಯೆ ಅಲ್ರಿ. ಇದು ನಾವು ಇದನ್ನ ಕಂಟ್ರೋಲ್ ಮಾಡ್ಕೊಂಡ್ಬಿಟ್ರೆ ಒಂದ್ ಒಳ್ಳೆ ಇಳುವರಿ ಪಡಿಬಹುದು ಅಂತ ಹೇಳ್ತಾರೆ. ಈ ಮಾಹಿತಿ ತಮ್ಗೆ ಇಷ್ಟ ಆದ್ರೆ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದ. ನಮಸ್ಕಾರ.